ಇಲ್ಲಿ ನೋಡು, ಹೀಗೆ ಕಲ್ ತೆಗಿಯೋ ಪರಿಸ್ಥಿತಿ ಬರಲ್ಲ. ಆಯ್ತದ್ಕೆ. ಹೌದು, ಕೇಳೋಕ್ ಮರ್ತಿದ್ದೆ, ನಿಮ್ದು ಯಾವ ಊರು? ಇದೇ ಊರಂದ್ರೆ ಬೇರೆ ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ನಮ್ದು ಈ ಊರಲ್ಲ ಅದ್ಕೆ, ತುಮಕೂರು. ಅಂದ್ರೆ ತುಮಕೂರು ನಿನ್ ತವ್ರ ಮನೆನಾ ಅತ್ತೆ ಮನೆನಾ? ಹುಟ್ಟಿದ್ದು ಹಾಸನದ ಹತ್ರ ಚಿಕ್ಕ ಹಳ್ಳಿಲಿ. ಅತ್ತೆ ಊರು ತುಮಕೂರ್ ಹತ್ರ ಒಂದ್ ಚಿಕ್ಕ ಹಳ್ಳಿ. ಓಹೋ, ನಿನ್ ಅಪ್ಪ ಏನ್ ಮಾಡ್ತಾರೆ? ವ್ಯವಸಾಯ. ಮತ್ತೆ ನಿನ್ ಮಾವನವರು? ನನ್ ಮಾವಂದು ವ್ಯಾಪಾರ. ಬಡ್ಡಿ ವ್ಯಾಪಾರನಾ? ಅಲ್ಲ, ವ್ಯಾಪಾರ ಅಂದ್ರೆ ಚಿಕ್ಕ ಚಿಲ್ಲರೆ ವ್ಯಾಪಾರ ಅಷ್ಟೇ. ಓಹೋ, ಚಿಲ್ಲರೆ ವ್ಯಾಪಾರನಾ? ನಿನ್ ಮಾವನವರು ಆ ಚಿಲ್ಲರೆ ವ್ಯಾಪಾರನ ದೊಡ್ಡ ವ್ಯಾಪಾರ ಮಾಡ್ಬೇಕು ಅಂದ್ರೆ ಅಷ್ಟೋ ಇಷ್ಟೋ ಸಾಲ ಬೇಕಾಗತ್ತಲ್ಲ. ನನ್ ಕೇಳಕ್ ಹೇಳು, ನಾನ್ ಕೊಡ್ತೀನಿ. ಇಲ್ ನೋಡು, ಬೇಕು ಅಂದ್ರೆ ಬಡ್ಡಿ ಎಲ್ಲಾರ್ಗಿಂತ ₹1 ಕಡಿಮೆನೆ ತಗೋತೀನಿ. ನನ್ ಮಾವಂದು ಸಾಲ ಮಾಡೋ ಸ್ಥಾನ ಅಲ್ಲ. ಏನ್ ಹಾಗ್ ನೋಡ್ತಿದ್ಯಾ? ನಾಚಿಕೆ ಪಡ್ದೆ ಕೇಳಕ್ ಹೇಳು. ಸರಿ ಅದ್ಕೆ, ಹೇಳ್ತೀನಿ. ಸರಿ, ಹೋಗ್ ಕೆಲ್ಸ ಮಾಡ್ಕೊಳಮ್ಮ, ಕೆಲ್ಸ ಮಾಡ್ಕೊ, ಟೈಮ್ ವೇಸ್ಟ್ ಮಾಡ್ಬಾರ್ದು. ಸರಿ ಅದ್ಕೆ. ಯೋಚನೆ ಮಾಡೋಕ್ ಏನಿದೆ? ನೀವ್ ಒಳ್ಳೆ ಮನ್ಸಿಂದ ಒಂದೊಳ್ಳೆ ಕೆಲ್ಸ ಕೊಡಿಸ್ತಾ ಇದ್ದೀರಾ. ಬೇಡ ಅಂತ ಹೇಗ್ ಹೇಳ್ತೀವಿ? ಕೆಲ್ಸ ಅಷ್ಟೇ ಅಲ್ಲ, ಬೇಕಾದ್ರೆ ಸಾಲ ಕೂಡ ಕೊಡ್ತೀವಿ. ಬಡ್ಡಿ ₹5 ಅಷ್ಟೇ. ಅಕ್ಕಪಕ್ಕದವ್ರು ಒಬ್ರಿಗೊಬ್ರು ಇಷ್ಟ ಮಾತ್ರ ಸಹಾಯ ಮಾಡದೇ ಇದ್ರೆ ಹೇಗೆ? ತುಂಬಾ ಥ್ಯಾಂಕ್ಸ್ ಅದ್ಕೆ. ಸದ್ಯಕ್ಕೆ ಯಾವ ದುಡ್ಡು ಬೇಡ. ನೀವ್ ಕೇಳಿದ್ರಲ್ಲ, ನಮ್ಗದೇ 1 ಲಕ್ಷ. ತುಳಸಿ, ಲಕ್ಷ ಅಂದಾಗ ನೆನ್ಪಾಯ್ತು, ಆ ಟ್ರಾವೆಲ್ಸ್ ಕಂಪನಿಲಿ ನಿನ್ ಗಂಡಂಗೆ ಕೆಲ್ಸ ಕೊಡ್ಸ್ಬೇಕಂದ್ರೆ 10,000 ಕಟ್ಬೇಕಮ್ಮ. 10,000ನಾ? ಹೌದು, 10,000 ಕಟ್ಬೇಕು. ನೀವೇ ಅಲ್ವಾ ಹೇಳಿದ್ದು, ಮರ್ತೋಗಿರ್ತೀರಾ ಬಿಡಿ. ಆ 10,000ನ ನಾವೇ ಕಟ್ಟಿರ್ತೀವಮ್ಮ, ಆಮೇಲೆ ಬಡ್ಡಿ ಜೊತೆಗ್ ತೀರ್ಸೋದ್ರಾಯ್ತು ಬಿಡು. ಸರಿ ಅದ್ಕೆ. ಥ್ಯಾಂಕ್ಸ್ ಅಕ್ಕ. ಕೆಲ್ಸಕ್ಕೋಸ್ಕರ ಒದ್ದಾಡ್ತಿರೋ ಈ ಪರಿಸ್ಥಿತಿಲಿ ನಮ್ಗೆ ಒಳ್ಳೆ ಕೆಲ್ಸ ಕೊಡಿಸ್ತಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನಮ್ಮಲ್ಲೇ ಥ್ಯಾಂಕ್ಸ್ ಯಾಕಪ್ಪ? ತಿರ್ಗಿ ಸುಸ್ತಾಗಿರ್ಬೇಕು. ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಓಕೆ, ನಡಿ. ಏನ್ ವನಜ, ಟ್ರಾವೆಲ್ ಸೇರಕ್ 10,000 ಕಟ್ಬೇಕು ಅಂತ ಸುಳ್ಳು ಹೇಳಿದ್ಯಲ್ವಾ? ಮತ್ತೆ ಸುಮ್ನೆ ಕೆಲ್ಸ ಕೊಡಿಸ್ತೀರಾ ಹೇಗೆ? ಕನಿಷ್ಠ 10,000ನಾದ್ರೂ ಸಿಗ್ಬೇಕಲ್ವಾ? ನೀನ್ ಬದ್ಲಾಗಲ್ಲ. ಹೌದು, ನಾನ್ ಬದ್ಲಾಗಲ್ಲ, ನೀನೇ ಬದ್ಲಾಗ್ಬೇಕು. ಸಖತ್ತಾಗಿದೆ. ಶ್ಯಾಮಕ್ ಫೋನ್ ಮಾಡ್ಬೇಕು. ಹಲೋ ಶ್ಯಾಮ, ತಿಂಡಿ ತಿಂದ್ಯಾ? ಇನ್ನೂ ಇಲ್ಲ ರೀ, ನೀವ್ ತಿಂದ್ರಾ? ತಿಂತಿದ್ದೀನಿ. ಟಿಫನ್ ಸಖತ್ತಾಗಿದೆ. ಚಟ್ನಿ ಅಂತೂ ಸೂಪರ್ ಆಗಿದೆ. ಥ್ಯಾಂಕ್ ಯು ರೀ. ನಿಮ್ಗೆ ಅಷ್ಟಿಷ್ಟ ಆಯ್ತು ಅಂದ್ರೆ ನನ್ನ ಹೊಟ್ಟೆನೆ ತುಂಬ್ತು. ಹಾಗಂತ ಈಗ ನೀನೇನ್ ಟಿಫನ್ ತಿನ್ನೋದ್ ಬಿಟ್ಬಿಡ್ತೀಯಾ? ತಿನ್ನು. ಆಮೇಲೆ ತಿಂತೀನ್ರಿ. ತಿಂತೀನಿ ಅಂದ್ರೆ ಆಗಲ್ಲ, ಇವಾಗ್ಲೇ ತಿನ್ಬೇಕು.
ಮೊದಲು ನಿನ್ ಪ್ಲೇಟಿಗೆ ತಿಂಡಿ ಹಾಕೋ, ತಿಂತ ಮಾತಾಡ್ಬೇಕು. ಸ್ವಲ್ಪ ಹೊತ್ತಾದ್ಮೇಲೆ ತಿಂತೀನ್ರಿ. ಹಾಗಂದ್ರೆ ಆಗಲ್ಲ. ನೀನ್ ತಿಂದೇ ಇದ್ರೆ ನಾನು ಕೂಡ ತಿನ್ನಲ್ಲ. ಬೇಡ ಬೇಡ, ತಿಂತೀನಿ. ಒಂದ್ ನಿಮಿಷ ಇರಿ. ಪ್ಲೇಟಿಗೆ ಹಾಕೊಂಡ್ಯಾ? ಹಾಕೊಂಡೆ ಸರ್. ಬಾಯಿಗೆ ಹಾಕೊಂಡ್ಯಾ? ತಿಂತಿದ್ದೀನಿ, ಇರಿ. ಹೇಗಿದೆ ಟಿಫನ್? ಸೂಪರ್ ಆಗಿದೆ ಅಲ್ವಾ? ಹೌದು. ನಂಗೆ ಕರೆಕ್ಟಾಗಿ ಹೇಳಿದೆ ತಾನೆ? ಹೌದು, ಕರೆಕ್ಟಾಗಿ ಹೇಳಿದ್ರಿ. ಒಂದ್ ನಿಮಿಷ. ಶ್ಯಾಮ, ನನಗೆ ಇನ್ನೊಂದು ರೈಡ್ ಬುಕ್ ಆಯ್ತು. ಓಕೆ, ನಾನು ಆಮೇಲೆ ಮಾತಾಡ್ತೀನಿ. ಬಾಯ್ ಬಾಯ್. ಹಲೋ ಸರ್. ಸರ್ ಎಲ್ಲಿದ್ದೀರಿ? ದೇವಸ್ಥಾನದ ಹತ್ರನಾ? ಓಕೆ ಸರ್, ಬರ್ತಿದ್ದೀನಿ. ಹಾ. ಇಷ್ಟು ಡಲ್ ಆಗಿದ್ದೀರಾ? ಏನಿಲ್ಲ ಪಲ್ಲವಿ, ನಿಮ್ ಮಾವ ಇನ್ನೂ ಬಂದಿಲ್ಲ. ಮಾವ ಬರ್ದೇ ಇದ್ರೆ ನೀನ್ ಯಾಕೆ ಡಲ್ ಆಗ್ಬೇಕು? ಯಾಕೋ ಗೊತ್ತಿಲ್ಲ, ಅವ್ರು ಬರೋದ್ ಸ್ವಲ್ಪ ಲೇಟ್ ಆದ್ರೆ ಏನೋ ಭಯ ಆಗತ್ತೆ. ಹೇಳಿದ ಟೈಮ್ಗಿಂತ ಸ್ವಲ್ಪ ಬೇಗ ಬಂದ್ರೆ ಖುಷಿ ಆಗತ್ತೆ. ಹೌದಾ? ಮತ್ತೆ ನಮ್ಮಪ್ಪ ಲೇಟಾಗಿ ಬಂದ್ರು ನಮ್ಮಮ್ಮಂಗೆ ಗಾಬರಿನೇ ಆಗಲ್ಲ? ಅವ್ರು ಬೇಗ ಬಂದ್ರು ಖುಷಿಯಾಗಿರಲ್ಲ. ಜೊತೆಗೆ ಅವ್ರೇನಾದ್ರೂ ಬೇಗ ಬಂದ್ರೆ ಬೈತಾರೆ. ಇನ್ನೊಂದು ಗಂಟೆ ಕಷ್ಟ ಪಡ್ಬೋದಲ್ವಾ, ಇನ್ನೊಂದು ಸ್ವಲ್ಪ ದುಡ್ಡು ಸಿಗುತ್ತೆ ಅಂತೆಲ್ಲ ಅಂತಾರೆ. ನೀವ್ ಯಾವತ್ತೂ ಮಾವ ನಂಗೆ ಅನ್ನಲ್ಲ ಅಲ್ವಾ? ಅಂದ್ರೆ ಅದು ನೀವಿಬ್ರು ಮಕ್ಳಲ್ವಾ, ನಿಮ್ಮನ್ ಚೆನ್ನಾಗಿ ಓದಿಸ್ಬೇಕಾದ್ರೆ ತುಂಬಾ ದುಡ್ಡು ಬೇಕಲ್ಲ. ತುಂಬಾ ದುಡ್ಡು ಸಂಪಾದನೆ ಮಾಡೋಕೆ ತುಂಬಾ ಕಷ್ಟ ಪಡ್ಬೇಕಲ್ಲ, ಅದಕ್ಕೆ ನಿಮ್ಮಮ್ಮ ಹಾಗೆ ಹೇಳ್ತಾರೆ. ನಾಳೆ ನಿಮಗೆ ಮಕ್ಳು ಹುಟ್ಟಿದ್ಮೇಲೂ ನೀವು ಕೂಡ ಮಾವನ್ ಹಂಗೆ ಬೈತೀರಾ? ಹೌದು. ನಿಮಗೆ ನಾಳೆ ಸ್ಕೂಲ್ ಇದೆಯೋ ಇಲ್ವೋ? ಆಯ್ತೆ. ಹಾಗಾದ್ರೆ ಹೋಗಿ ಮಲ್ಕೊಳ್ಳಿ, ಲೇಟ್ ಆಗ್ತಿದ್ಯಲ್ಲ, ಮತ್ತೆ ಬೇಗ ಹೇಳ್ಬೇಕಲ್ಲ. ಹೋಗಿ. ಸರಿ ಅತ್ತೆ. ಸರಿ ಅತ್ತೆ, ಬಾಯ್. ಗುಡ್ ನೈಟ್. ಬಾಯ್. ಯಾಕೆ ಅಖಿಲ್ ಅವ್ರು ಇನ್ನೂ ಬಂದಿಲ್ಲ?
ಒಂದ್ಸಲ ಫೋನ್ ಮಾಡಿ ನೋಡ್ತೀನಿ. ಹಲೋ. ಹಲೋ ರೀ, ಹೇಳು ಶ್ಯಾಮ. ರೈಡಲ್ ಇದ್ದೀರಾ? ಇಲ್ಲ, ಹೇಳು. ನಾನ್ ಹೇಳೋದಲ್ಲ, ನೀವ್ ಹೇಳ್ಬೇಕು. ಯಾಕೆ ಲೇಟ್ ಆಗ್ತಿದೆ? ಬರ್ತಿದ್ದೀನಿ, 5 ನಿಮಿಷದಲ್ಲಿ ಬರ್ತೀನಿ. ಹಲೋ ಹಲೋ. ಬ್ರಹ್ಮ, ಈ ಹುಡ್ಗಿ ತುಳಸಿ ಅಂತ. ಇಲ್ ನೋಡು, ಇವ್ರ ಹೆಂಡತಿ. ನನ್ ತಮ್ಮ ಬ್ರಹ್ಮಾಜಿ ಅಮ್ಮ. ನಮಸ್ತೆನಮ್ಮ. ನಮಸ್ತೆ. ಬ್ರಹ್ಮ, ಬಾ ಕಾಫಿ ತಗೋ. ನೀವು ಬನ್ನಿ, ನಿಮಗೆ ಕಾಫಿ ಕೊಡ್ತೀನಿ. ಸರಿ, ಬರ್ತೀವಕ್ಕ. ಬರ್ತೀವಿ. ಈ ಬಂಗಾರದ ಗೊಂಬೆನ ಟ್ರ್ಯಾಪ್ ಮಾಡಿ ಬಾಸ್ ಹತ್ರ ಕಳಿಸಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬೇಕು. ಏನ್ ಬ್ರಹ್ಮ, ಯಾವ ಕೆಲ್ಸದ ಮೇಲೆ ಬಂದಿದ್ದೆ ಇಲ್ಲಿ? ಚಿಕ್ಕ ಕೆಲ್ಸದ ಮೇಲೆ ಬಂದೆ ಅಕ್ಕ, ಆದ್ರೆ ಇಲ್ಲಿ ಬಂದ್ಮೇಲೆ ಅದು ದೊಡ್ಡ ಕೆಲ್ಸ ಆಗಿದೆ. ಒಂದಿನಕ್ಕೆ ಕೆಲ್ಸ ಆಗುತ್ತೆ ಅನ್ಕೊಂಡೆ, ಆದ್ರೆ ಸ್ವಲ್ಪ ದಿನ ಇನ್ನು ಇಲ್ಲೇ ಇರ್ಬೇಕಾಗುತ್ತೇನೋ. ಇರು ಕಂದ, ನೀನಿರು. ಇಲ್ಲಿ ನಿನ್ಗೇನ್ ಕಷ್ಟ ಇದೆ? ನಿನ್ ಕೆಲ್ಸ ಆಗೋವರ್ಗೂ ಇದೇ ಮನೇಲಿರು. ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ಸ್ ಅಂದ್ರೆ ಸಾಕಾಗತ್ತಾ? ಸ್ವಲ್ಪ ಖರ್ಚಾಗತ್ತೆ. ನಿನ್ ಕೆಲ್ಸ ಆಗೋವರ್ಗೂ ನೀನು ಹೋಟೆಲಲ್ಲಿ ಇರ್ಬೇಕು ಅಂದ್ರೆ ದಿನಕ್ಕೆ ನಿಂಗೆ ಎಷ್ಟು ಖರ್ಚಾಗತ್ತೆ ಹೇಳು? ರೂಮ್ ರೆಂಟು ಊಟಕ್ಕೆಲ್ಲ ಸೇರಿ 2,000 ಆಗುತ್ತಕ್ಕ. ಮತ್ತೆ ಆ 2,000 ನನ್ಗೆ ಕೊಟ್ಟು ಇಲ್ಲೇ ಇರು. 2,000 ಏನಕ್ಕ? ನಾನ್ ಅಂದ್ಕೊಂಡ್ ಕೆಲ್ಸ ಪೂರ್ತಿ ಆದ್ರೆ ನೀವ್ ಆಡ್ತಾ ಇರಿ, ನಾನು ಈಗ್ಲೇ ಬರ್ತೀನಿ. ಓಕೆ. ಮತ್ತೆ 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 ಮಾಡು. ಮತ್ತೆ ಮಾಡು, ಮತ್ತೆ ಮಾಡು. ಸರಿ. ಬ್ರಹ್ಮಾಜಿ ಫೋನ್ ಮಾಡ್ತಿದ್ದಾನೆ ಅಂದ್ರೆ ಬಂಗಾರದ ಗೊಂಬೆ ಸಿಕ್ಕಿರ್ಬೇಕೇನೋ. ಹಲೋ ಹಲೋ ರಶೀದ್, ಬೋಲೋ ಭಯ್ಯ. ನಿನ್ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕು. ಮಾತಾಡು. ಫೋನಲ್ಲ, ಡೈರೆಕ್ಟ್ ಆಗಿ ಬಂದು ಮಾತಾಡ್ತೀನಿ. ಅಷ್ಟು ಇಂಪಾರ್ಟೆಂಟ್ ಮ್ಯಾಟ್ರಾ? ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್. ಅಂದ್ರೆ ಸಿಗ್ತೀನಿ. ಎಲ್ಲಿ ಸಿಗ್ತೀಯಾ? ನಿನ್ನಿಷ್ಟ ಭಯ್ಯ. ಓಕೆ ಓಕೆ ಭಯ್ಯ. 5 ಮಿನಿಟ್ಸ್ ಅಲ್ಲಿ ಅಲ್ಲಿರ್ತೀನಿ. ನೋ ಡೌಟ್, ಬಂಗಾರದ ಗೊಂಬೆ ಸಿಕ್ಕಿರ್ಬೇಕು. ವನಜಕ್ಕ, ಏನ್ ಕಾಂತ ಈಗ ಬಂದಿದ್ಯಾ? ಸಾಲ ಏನಾದ್ರು ಬೇಕಿತ್ತಾ? ಇಲ್ಲಕ್ಕ, ಸಾಲ ತೀರ್ಸಕ್ಕೆ ಅಂತಾನೆ ಬಂದೆ. ಸಾಲ ತೀರ್ಸೋದಕ್ಕೆ ಅಷ್ಟು ಅರ್ಜೆಂಟ್ ಯಾಕೆ ಕಾಂತ? ಪ್ರತಿ ತಿಂಗಳು ಬಡ್ಡಿ ಕೊಟ್ರೆ ಸಾಕಲ್ವಾ? ನಾನ್ ನಿಮ್ ಹತ್ರ ಏನು ಕೇಳಲಿಲ್ಲ ಅಲ್ವಾ? ನೀನ್ ಕೇಳ್ದೆ ಇದ್ರು ನಮಗ್ ಬಡ್ಡಿ ಹೆಚ್ಚಾಗತ್ತಲ್ಲಕ್ಕ. ತಗೊಳಕ್ಕ, ಅಸ್ಲ 50,000, ಬಡ್ಡಿ 15,000, ಒಟ್ಟು 65,000. ಬಡ್ಡಿ 15,000ನಾ? 16,000 ಅಲ್ವಾ? 16,000ನಾ? 15,000 ಅಂದ್ರಲ್ಲ ನಮ್ ಪಕ್ಕದ ಮನೆ ರಾಮು. ರಾಮು ಅಂದ್ರೆ ವರ್ಧಮನ್ ಮಗನಾ? 10ನೇ ಕ್ಲಾಸಲ್ಲಿ ಇದಾನಲ್ಲ, ಅವನೇನಾ? ಹೌದು, ಅವನೇ. ಅವನ್ ಮುಖ, ಅವನ್ಗೆ ಲೆಕ್ಕ ಸರಿಯಾಗಿ ಮಾಡಕ್ ಬರಲ್ಲ ಅನ್ಸತ್ತೆ. ನಿನ್ಗೆ ಅರ್ಥ ಆಗೋ ಹಾಗೆ ನಾನ್ ಹೇಳ್ತೀನಿ ಕೇಳು. ಇಲ್ಲಿ ನೋಡು, ನೀನ್ ತಗೊಂಡಿದ್ದು 50,000. ತಗೊಂಡು 6 ತಿಂಗಳಾಯ್ತು. 6 ತಿಂಗಳಿಗೆ 5 ರೂಪಾಯಿ ಬಡ್ಡಿ ಸೇರ್ಸಿದ್ರೆ ಇಲ್ಲಿ ನೋಡು 16,000 ಆಯ್ತು. ಅಸಲ 50,000, ಬಡ್ಡಿ ಎಲ್ಲ ಸೇರ್ಸಿದ್ರೆ 16,000, ಅಂದ್ರೆ 66,000. ಹೌದಾ? ಮತ್ತೆ ರಾಮು ಯಾಕೆ 15,000 ಅಂತ ಹೇಳ್ದ? ಮಗು ಅಲ್ವಾ, ತಪ್ಪು ಲೆಕ್ಕ ಮಾಡಿರ್ತಾನೆ. ಆ ಹುಡುಗ ತಪ್ಪು ಹೇಳಿಲ್ಲ ಅದ್ಕೆ, ಕರೆಕ್ಟ್ ಆಗಿ ಲೆಕ್ಕ ಮಾಡಿದ್ದಾನೆ.
ಕರೆಕ್ಟಾ? ಕರೆಕ್ಟ್ ಹೇಗಾಗತ್ತಮ್ಮ? ತೋರಿಸ್ತೀನಿ ರೀ. ನಿಮ್ ಹತ್ರ ತಗೊಂಡಿದ್ದು ಅಸಲು 50,000. 5 ರೂಪಾಯಿ ಬಡ್ಡಿ ಅಂದ್ರೆ 6 ತಿಂಗಳಿಗೆ 15,000 ಆಗತ್ತೆ. ನೋಡಿ. ಹೌದು, 15,000. ಮತ್ತೆ ನನ್ನ ಫೋನಲ್ಲಿ ಯಾಕೆ 16,000 ತೋರಿಸ್ತು? ನನ್ನ ಫೋನಲ್ಲಿ ಕ್ಯಾಲ್ಕುಲೇಟರ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ಸತ್ತೆ. ತುಂಬಾ ಥ್ಯಾಂಕ್ಸ್ ತುಳಸಿ. ಸಮಯಕ್ಕೆ ಸರಿಯಾಗಿ ಬರ್ದೇ ಇದ್ರೆ ಕಾಂತನ್ ಹತ್ರ 1,000 ರೂಪಾಯಿ ಹೆಚ್ಚಿಗೆ ತಗೊಳ್ತಿದ್ದೆ. ಆ ಪಾಪ ನಂಗ್ ತಾಗ್ತಿದ್ದ ಹಾಗೆ ನೀನ್ ಬಂದ್ ಕಾಪಾಡ್ದೆ. ನೀನ್ ಹೋಗಿ ಕೆಲ್ಸ ನೋಡ್ಕೊಳಮ್ಮ, ಹೋಗು. ಸರಿ ಅದ್ಕೆ. ಸಿಕ್ದ ಹಾಗೇನೆ. ಹಾಗಂದ್ರೆ ನೀನ್ ಆ ಹುಡುಗಿನ ನೋಡಿದ್ಯಾ? ಕಣ್ಣಾರೆ ನೋಡಿದೀನಿ. ಅಷ್ಟ್ ಮಾತ್ರ ಅಲ್ಲ, ಮಾತು ಆಡಿದೀನಿ. ಬರೀ ಮಾತಾಡೋದಲ್ಲ ಬಾಸ್, ಇನ್ ಮುಂದೆ ದಿನಾ ಮಾತಾಡ್ತಾನೇ ಇರ್ತೀನಿ. ಹೌದಾ? ಎಲ್ಲಿ ನೋಡ್ದೆ? ಆ ಹುಡುಗಿನ ಎಲ್ಲಿ ನೋಡ್ದೆ? ಅದನ್ನ ಮಾತ್ರ ಹೇಳಲ್ಲ. ಯಾಕೆ? ಹೇಳಿದ್ರೆ ಏನಾಗುತ್ತೆ? ಏನಾದ್ರೂ ಆಗ್ಬೋದು. ಅಂದ್ರೆ ನೀನ್ ಆ ಹುಡುಗಿ ಅಡ್ರೆಸ್ ಕೊಟ್ರೆ ನಾನು ಅವಳನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡೋಗಿ ನಮ್ ಬಾಸಿಗೆ ಕೊಟ್ಟು ದುಡ್ಡನ್ನ ನಾನು ಒಬ್ನೇ ತಗೋತೀನಿ ಅನ್ಕೊಂಡಿದ್ಯಾ? ಆ ಕರ್ಕೊಂಡೋದ್ರು ನಮ್ ಬಾಸ್ ಒಪ್ಪಲ್ವಲ್ಲ. ಆ ಹುಡುಗಿ ಇಷ್ಟಪಟ್ಟು ತನ್ನ ಹತ್ರ ಬರಬೇಕು ಅಂತ ಹೇಳಿದ್ರಲ್ಲ. ಅದಕ್ಕೆ ಆ ಹುಡುಗಿ ಅಡ್ರೆಸ್ ನಾನು ನಿನಗೆ ಹೇಳಲ್ಲ ಅಂತ ಹೇಳಿದ್ದು. ನಿನ್ಗೆ ಹುಡುಗಿರ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಗೊತ್ತಿಲ್ಲ. ಆ ಹುಡುಗಿ ನಿನ್ ದಾರಿಗೆ ಬರೋ ತನಕ ಪೇಷನ್ಸ್ ಅಲ್ಲಿ ವೇಟ್ ಮಾಡೋದು ನಿನ್ಗಾಗಲ್ಲ. ಅದೇ ನಾನಾದ್ರೆ ಹುಷಾರಾಗಿ ಆ ಹುಡುಗಿ ಹತ್ರ ಮಾತಾಡಿ ದಿನ ದಿನಕ್ಕೂ ಪರಿಚಯ ಹೆಚ್ಚು ಮಾಡ್ತಾ ನಿಧಾನವಾಗಿ ದಾರಿ ಕರ್ಕೊಂಡು ಬರ್ತೀನಿ. ಓಕೆ, ನೀನ್ ಹೇಗಾದ್ರೂ ಮಾಡಿ ಆ ಹುಡುಗಿನ ದಾರಿಗೆ ತಂದ್ಬಿಡು. ಆದಷ್ಟು ಬೇಗ ಆ ಹುಡುಗಿನ ಕರ್ಕೊಂಡೋಗಿ ಬಾಸ್ ಕೈಲಿಟ್ಟೆ ಅಂದ್ರೆ ನಮ್ಮ ಕೈಗೆ ಲಕ್ಷ ಲಕ್ಷ ದುಡ್ಡು ಬರುತ್ತೆ. ಬರೋದ್ರಲ್ಲಿ 50% ನನಗ್ ಬರ್ಬೇಕು. 50% ಆಗಲ್ಲ. ಆಗಲ್ವಾ? 50% ನಿನಗೆ ಕೊಡಕ್ಕಾಗಲ್ಲ. 60% ನಿನಗೆ ಕೊಡ್ತೀನಿ. 40% ಮಾತ್ರ ನಾನು ತಗೋತೀನಿ. ಯಾಕಂದ್ರೆ ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಕಂಡಿಡ್ದಿದ್ದು ನೀನೇ ಅಲ್ವಾ? ನಾನು ಜಸ್ಟ್ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದೀನಿ ಅಷ್ಟೇ. ಅಣ್ಣ, ಏನಮ್ಮ? ಮಸಾಜ್ ಏನಣ್ಣ? ನೀವು ಮಸಾಜ್ ಸೆಂಟ್ರಲ್ಲಿ ಏನಾದ್ರೂ ಪಾರ್ಟ್ ಟೈಮ್ ಜಾಬ್ ಮಾಡ್ತೀರಾ? ಅದು ಮಸಾಜ್ ಸೆಂಟರ್ ಅಲ್ಲಮ್ಮ, ಅದು ಪ್ರಕೃತಿ ಚಿಕಿತ್ಸಾಲಯ. ಅಲ್ಲೆಲ್ಲ ಬೆನ್ನು ನೋವಾದವರು, ಜಾಯಿಂಟ್ ಪೇನ್ ಆದವರು, ಲಕ್ವಾ ಹೊಡೆದು ಕೈಕಾಲು ಸಮಸ್ಯೆ ಆದವರು ಅಲ್ಲಿಗೆ ಬರ್ತಿರ್ತಾರಮ್ಮ. ಹಾಗೆ ಬಂದವರಿಗೆ ಡಾಕ್ಟರ್ ಹೇಳೋ ಆಯುರ್ವೇದ ಮೆಡಿಸಿನಿಂದ ಮಸಾಜ್ ಮಾಡ್ತೀನಿ ನಾನು. ಹಾಗೆ ಆಯಿಲ್ ಮಸಾಜ್ ಮಾಡಿದ್ರೆ ವಾತ ಎಲ್ಲ ವಾಸಿ ಆಗತ್ತಾ ಅಣ್ಣ? ವಾಸಿ ಆಗುತ್ತಮ್ಮ. ಮಸಾಜ್ ಮಾಡಿದಕ್ಕೆ ಅವ್ರು ಕೊಡೋ ದುಡ್ಗಿಂತ ನಾವು ಹಾಗೆ ಮಸಾಜ್ ಮಾಡೋದ್ರಿಂದ ಈ ಕೈಕಾಲ್ ಬಿದ್ದು ಹೋದವರು ಎದ್ದು ಓಡಾಡ್ತಾರನ್ನೋ ತೃಪ್ತಿಗೋಸ್ಕರ ನಾನಲ್ಲಿ ಕೆಲಸ ಮಾಡ್ತೀನಮ್ಮ. ಹಾಗೆ ಆಯುರ್ವೇದಿಕ್ ಆಯಿಲ್ಸ್ ಇಂದ ಮಾವಂಗೂ ಮಸಾಜ್ ಮಾಡಿಸಿದ್ರೆ ಮಾವನು ಎದ್ದು ಓಡಾಡ್ತಾರೇನೋ. ಅಣ್ಣ, ನಿಮ್ ಜೊತೆ ನಾನು ಅಲ್ಲಿಗೆ ಬಂದು ಆ ಟ್ರೀಟ್ಮೆಂಟ್ ಹೇಗ್ ಮಾಡ್ತಾರೋ ನೋಡ್ಬೋದಾ? ಅಯ್ಯೋ, ಅದ್ಯಾಕೆ ಕೇಳ್ತೀಯಮ್ಮ? ಬಂದು ನೋಡ್ಬೋದು. ಒಂದ್ 5 ನಿಮಿಷ ಇರಿ ಅಣ್ಣ, ನಾನು ಈಗ್ಲೇ ಬರ್ತೀನಿ. ಸರಿನಮ್ಮ. ಯಾವಾಗಿಂದ ನಿಮ್ಗೆ ಈ ತರ ಆಗುತ್ತಣ್ಣ? 4-5 ತಿಂಗಳಿಂದ ಆಗ್ತಿದೆಯಮ್ಮ. ಸ್ವಲ್ಪ ಕಷ್ಟ ಆಗೋ ಕೆಲಸ ಮಾಡಿದಾಗ ಹೀಗೆ ತುಂಬಾ ಆಯಾಸ ಆಗುತ್ತಮ್ಮ. ಹಾಗಾದ್ರೆ ಇವತ್ತಿಂದ ನೀವು ಕಷ್ಟ ಆಗೋ ಕೆಲಸ ಮಾಡ್ಬೇಡಿ ಅಣ್ಣ. ನಾನು ಮಾಡ್ದಿದ್ರು ನೀನ್ ಅದಕ್ಕೆ ಸುಮ್ಮನೆ ಬಿಡಲ್ವಲ್ಲಮ್ಮ. ಸತ್ಯಣ್ಣ, ಸುಸ್ತು ಕಡಿಮೆ ಆಯ್ತಾ? ಶುರು ಮಾಡ್ತೀಯಾ? ಆಗ್ಲಿ ಅಣ್ಣ, ನೀವ್ ಸ್ವಲ್ಪ ಹೊತ್ತು ಕೂತಿರಿ. ಮಸಾಜ್ ಮಾಡದೆ ಇಲ್ಲಿ ಕೂತಿದ್ರೆ ಇವ್ರು ಕಾಯ್ಬೇಕಲ್ಲಮ್ಮ. ಹಾಗಾದ್ರೆ ನಿಮ್ ಬದ್ಲು ನಾನ್ ಮಾಡ್ತೀನಿ. ನೀನಾ? ಯಾಕೆ?
ಅಣ್ಣನ್ಗೋಸ್ಕರ ಅಷ್ಟು ನಾನ್ ಮಾಡ್ಬಾರ್ದಾ? ನಾನ್ ಮಸಾಜ್ ಮಾಡ್ತೀನಿ, ನೀವ್ ಕೂತ್ಕೊಳ್ಳಿ ಅಣ್ಣ, ಕೂತ್ಕೊಳ್ಳಿ. ಒಬ್ಬ ಹಾಯ್ ಅನ್ನಿಸ್ತಿದೆ ಸತ್ಯಣ್ಣ. ಈಗ ನೋವು ಸ್ವಲ್ಪ ಕಡಿಮೆ ಆಯ್ತು. ಅಲ್ಲಿ ಅದೇ ನೋವು ಪೂರ್ತಿ ಕಡಿಮೆ ಆಯ್ತು ಸತ್ಯಣ್ಣ. ನೀವು? ನಾನೇ ಅಣ್ಣ, ಸತ್ಯ ಅಣ್ಣನ್ ತಂಗಿ. ಓಹೋ. ನಮ್ಮ ಅಣ್ಣಂಗ್ ಸ್ವಲ್ಪ ಸುಸ್ತಾಗ್ತಿದೆ, ಅದಕ್ಕೆ ನಾನೇ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿ ಮಾಡ್ತೀಯಮ್ಮ. ನಿನ್ನ ಕೈಲಿ ಏನೋ ಸಂಜೀವಿನಿ ಇರೋ ಆಗಿದೆ. ಆ ಧನ್ವಂತರಿ ಕರುಣೆ ನಿನ್ ಮೇಲೆ ತುಂಬಾ ಇದೆ. ಅದಕ್ಕೆ ತಿಂಗಳಾದ್ರೂ ಕಡಿಮೆ ಆಗದಿರೋ ಈ ನೋವು 5 ನಿಮಿಷಕ್ಕೆ ಕಡಿಮೆ ಆಯ್ತು. ನನಗನ್ಸುತ್ತೆ ನೀನು ಮಾರುವೇಷದಲ್ಲಿರೋ ಆಯುರ್ವೇದಿಕ್ ಡಾಕ್ಟ್ರೇನೋ ಅಂತ. ಹಾಗೇನೂ ಇಲ್ಲ, ನಮ್ಮೂರಲ್ಲಿ ಶಿವಯ್ಯ ಮತ್ತೆ ಶೇಷಯ್ಯ ಅಂತ ಆಯುರ್ವೇದ ವೈದ್ಯರಿದ್ದಾರೆ. ಅವ್ರು ಹೀಗೆ ಎಣ್ಣೆ ಮಸಾಜ್ ಮಾಡಿ ಚಿಕಿತ್ಸೆ ಮಾಡೋದ್ನ ನಾನು ಚಿಕ್ಕವಳಿಂದ ನೋಡ್ತಾ ಬಂದಿದ್ದೀನಿ. ಏನಾದ್ರೂ ಆಗ್ಲಮ್ಮ, ಒಟ್ನಲ್ಲಿ ನನಗೆ ಮಸಾಜ್ ಮಾಡಿ ನಾನು ನೋವು ಕಡಿಮೆ ಮಾಡಿದೆ. ಸಂತೋಷ ತಾಯಿ. ಇನ್ನು 1 ವಾರ 15 ದಿನ ಇಲ್ಲೇ ಇರಬೇಕಾಗತ್ತೆ ಅನ್ಕೊಂಡೆ. ನಿನ್ ಪುಣ್ಯದಿಂದ ಏ ತುಳಸಿ, ನನ್ ಪಾಡಗ್ ನಾನು ದುಡ್ಡು ಮಾಡ್ಕೊಳ್ತಿದ್ರೆ ಮಧ್ಯದಲ್ಲಿ ಬಂದು ಲೆಕ್ಕ ಮಾಡಿ ನನಗ್ 1000 ರೂಪಾಯಿ ನಷ್ಟ ಮಾಡ್ತೀಯಾ? ಈಗ ನೋಡು, ಆ 1000ನ ನಿನ್ ಹತ್ರ ಹೇಗ್ ತಗೋತೀನಿ. ಅಮ್ಮ ತುಳಸಿ, ಏನ್ ಮಾಡ್ತಿದ್ಯಮ್ಮ? ಏನಿಲ್ಲ ಅತ್ಗೆ, ಅವರು ಡ್ಯೂಟಿಗೆ ಹೋಗಕ್ ರೆಡಿ ಆಗ್ತಿದ್ದಾರೆ, ನಾನು ಟಿಫನ್ ರೆಡಿ ಮಾಡ್ತಿದ್ದೆ. ಹೌದಾ? ನಂಗೊಂದ್ ಚಿಕ್ಕ ಸಹಾಯ ಮಾಡ್ತೀಯಮ್ಮ? ಹೇಳಿ ಅತ್ಗೆ. ನಾನ್ ಹೀಗೆ ಕೇಳ್ತಿದ್ದೀನಿ ಅಂತ ಏನು ಅನ್ಕೋಬಾರ್ದು. ನಾನೇನು ಅನ್ಕೊಳಲ್ಲ, ಕೇಳಿ. ಅಪ್ಪಿತಪ್ಪಿನೂ ಅನ್ಕೋಬಾರ್ದು. ಹಾಗೇನ್ ಅನ್ಕೊಳಲ್ಲ, ಹೇಳಿ. ನಿನ್ನ ನನ್ ಸ್ವಂತ ನಾದ್ನಿ ಅನ್ಕೊಂಡು ಮುಜುಗರ ಇಲ್ದೆ ನಿನ್ ಹತ್ರ ಕೇಳ್ತಿದ್ದೀನಿ. ಹಾಗೆ ಅನ್ಕೊಂಡ್ ಕೇಳಿ. ಏನಿಲ್ಲಮ್ಮ, ನಾಳೆ ಹಬ್ಬ ಅಲ್ವಾ? ಹೊಸ ಸೀರೆ ಉಟ್ಕೊಂಡು ದೇವಸ್ಥಾನಕ್ ಹೋಗೋದು ನನ್ಗ ಅಭ್ಯಾಸ. ಅಂಗಡಿಗೆ ಹೋಗಿ ಹೊಸ ಸೀರೆ ತಗೊಳ್ಳೋಣ ಅಂದ್ರೆ ನನ್ಗಾಗ್ಲೇ ಇಲ್ಲ. ಮೊನ್ನೆ ತಾನೇ ನೀನು 2 ಸೀರೆ ತಗೊಂಡೆ ಅಂತ ಹೇಳಿದ್ಯಲ್ಲ, ಅದ್ರಲ್ಲಿ ನನಗೊಂದ್ ಕೊಟ್ರೆ ಹಬ್ಬ ಆಗ್ತಿದ್ದ ಹಾಗೆ ತಕ್ಷಣ ವಾಪಸ್ ಕೊಡ್ತೀನಿ. ಅದಕ್ಕೆ ಇಷ್ಟ ಮುಜುಗರ ಯಾಕತ್ಗೆ? ಅವ್ 2 ಸೀರೆನೂ ತೋರಿಸ್ತೀನಿ, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ತಗೊಳ್ಳಿ. ನನ್ನಮ್ಮ ಸ್ವಂತ ನಾದ್ನಿಗಿಂತ ಹೆಚ್ಚು ಪ್ರೀತಿ ತೋರಿಸ್ತೀಯಲ್ಲ, ತಗೊಂಡ್ ಬಾರಮ್ಮ. ಹೋಗಿ 2 ಸೀರೆನೂ ತಗೊಂಡ್ ಬಾ. ಸರಿ. ತಗೊಳ್ಳಿ, ನೋಡಿ, ತಗೊಳ್ಳಿ. ಇದೆಷ್ಟು? 800 ರೂಪಾಯಿ. ಓ, 800? ಮತ್ತೆ ಇದೆಷ್ಟು? 1000. 1000ನಾ? ತುಂಬಾ ಚೆನ್ನಾಗಿದೆ, ತುಂಬಾ ತುಂಬಾ ಚೆನ್ನಾಗಿದೆ. ಸರಿ, ಇದನ್ ತಗೊಂಡು ಹೋಗ್ತೀನಮ್ಮ. ಸರಿ ಅದ್ಕೆ. ಹಬ್ಬ ಆದ್ಮೇಲೆ ಚೆನ್ನಾಗಿ ಒಗ್ದು ಇಸ್ತ್ರಿ ಮಾಡಿ ನನ್ನ ಹತ್ರನೇ ಇಟ್ಕೋತೀನಿ. ನಿಂಗೆ ಯಾವಾಗ ಬೇಕೋ ಅವಾಗ ಕೇಳು, ಕೊಡ್ತೀನಿ. ಸರಿ ಅದ್ಕೆ. ಏನ್ ಸರಿ ಅದ್ಕೆ? ಗೋಡೆಗೆ ಹಾಕಿರೋ ಸುಣ್ಣ ನನ್ನ ಹತ್ರ ಬಂದ್ ವಸ್ತು ತಿರುಗ್ ಬರಲ್ಲ. ಬರ್ತೀನಮ್ಮ. ಅದು ನನ್ನ ತಮ್ಮ ಡ್ಯೂಟಿಗೆ ಹೊರಡೋ ಟೈಮ್ ಆಗ್ತಿದ್ಯಲ್ಲ, ನೀನು ಬೇಗ ಬೇಗ ಟಿಫಿನ್ ರೆಡಿ ಮಾಡು.
ಈ ರೂಮಲ್ಲಿ ಕೇಕ್ ಯಾರಿಟ್ಟಿದ್ದು? ನಾನೇ ಇಟ್ಟೆ ಅತ್ತೆ. ನೀನಿಟ್ಯಾ? ಯಾಕಿಟ್ಟೆ ಐಶ್ವರ್ಯ? ಏನಕ್ಕೆ ಅಂದ್ರೆ ಇವತ್ತು ಏನು ಅಂತ ಮರ್ತೋಗ್ಬಿಟ್ರಾ? ನನಗ್ ನೆನ್ಪಾಗ್ತಿಲ್ಲ ಐಶ್ವರ್ಯ. ನೀನ್ ಮರ್ತರು ಅತ್ತೆ ಮರ್ತಿರಲ್ಲ ಬಿಡು. ಅಲ್ವಾ ಅತ್ತೆ? ನಿಮಗ್ ನೆನ್ಪಿದೆ ಅಲ್ವಾ ಇವತ್ತೇನು ಅಂತ? ಏನಮ್ಮ ಇವತ್ತು? ನೀವ್ ಕೂಡ ಮರ್ತ್ಬಿಟ್ರ ಅತ್ತೆ? ಇವತ್ತು ನಮ್ ಅಖಿಲ್ ಬರ್ಡೇ ಅಲ್ವಾ? ಅಖಿಲ್ ಮನೆ ಬಿಟ್ಟು ಹೋಗಿರೋದಕ್ಕೆ ಅವನ್ ಬರ್ಡೇ ಕೂಡ ಮರ್ತೋಗ್ಬಿಟ್ಟಿದ್ದೀರಾ ನೀವು. ಅಖಿಲ್ ಈ ಮನೆ ಬಿಟ್ಟು ಹೋದ್ನಲ್ಲ ಅನ್ನೋ ನೋವಲ್ಲಿ, ಮಾವಂಗೆ ಹೀಗೆಲ್ಲ ಆಯ್ತಲ್ಲ ಅನ್ನೋ ನೋವಲ್ಲಿ ಬರ್ಡೇ ಮರ್ತೋಗಿದ್ದೀರಾ. ಹೋದ್ ವರ್ಷ ಎಲ್ರೂ ಸೇರಿ ಅಖಿಲ್ ಬರ್ಡೇನ ಎಷ್ಟು ಚೆನ್ನಾಗ್ ಮಾಡಿದ್ವಿ. ಹೋದ್ ವರ್ಷ ಎಲ್ಲ ಸಂತೋಷವಾಗಿ ನಡೀತು. ಈ ವರ್ಷ ಕೇಕ್ ಕಟ್ ಮಾಡೋದಕ್ಕೆ ಅಖಿಲೇ ಮನೇಲಿಲ್ಲ. ಅಖಿಲ್ ಇಲ್ದೇ ಇದ್ರು ಅಖಿಲ್ ಬರ್ಡೇ ಮಾತ್ರ ನಮ್ ಮನೇಲೇ ಆಗುತ್ತೆ ಅತ್ತೆ. ಅದಕ್ಕೆ ನಾನೇ ಕೇಕ್ ತಂದಿದ್ದು. ಅಖಿಲ್ ಇಲ್ಲೇ ಇದ್ದಾನೆ ಅನ್ಕೊಂಡು ನೀವೇ ಕೇಕ್ ಕಟ್ ಮಾಡಿ ಅಖಿಲ್ಗೆ ಹ್ಯಾಪಿ ಬರ್ಡೇ ಅಂತ ಹೇಳ್ಬೇಕು. ತಗೊಳ್ಳಿ ಅತ್ತೆ, ಕಟ್ ಮಾಡಿ. ಕಟ್ ಮಾಡಿ ಅತ್ತೆ. ನನ್ನಿಂದ ಆಗಲ್ಲ ಐಶ್ವರ್ಯ. ನನಗೆ ಕಟ್ ಮಾಡಕ್ಕಾಗಲ್ಲ. ಅಕ್ಕ ನೋಡಿದ್ಯಲ್ಲ, ಅತ್ತೆ ನೋವಲ್ಲಿ ಕೇಕ್ ಕಟ್ ಮಾಡಲ್ಲ ಅಂತಿದ್ದಾರೆ. ಶ್ಯಾಮ ಅವರು ಎಲ್ಲಿದ್ದಾರೆ ಅಂತ ಆ ಬ್ರಹ್ಮಂಗೆ ಗೊತ್ತಾಗಿದೆ ಅನ್ನೋ ವಿಷಯ ನನಗ್ ತಿಳ್ಸಕ್ಕೆ ಅಂತಾನೆ ಅವನು ಫೋನಿಂದ ಶ್ಯಾಮ ಅಖಿಲ್ನ ತೋರಿಸ್ತಿದ್ದಾನೆ. ಅವ್ರ ಮುಂದೆ ಮಾತಾಡಕ್ ಇಷ್ಟ ಇಲ್ದೆ ಫೋನ್ ಕಟ್ ಮಾಡ್ತಿದ್ದಾನಾ, ಅಥವಾ ರೇಟ್ ಜಾಸ್ತಿ ಮಾಡೋದಕ್ಕೆ ಫೋನ್ ಕಟ್ ಮಾಡ್ತಿದ್ದಾನಾ? ಛೆ, ಹಲೋ ಬ್ರಹ್ಮ. ಅವರೇ ಅಲ್ವಾ ಮೇಡಮ್ ನಿಮಗೆ ಬೇಕಾಗಿದ್ದು? ಹೌದು ಅವರೇ. ಅವ್ರೆಲ್ಲಿದ್ದಾರೆ? ಇಲ್ಲೇ ಒಂದ್ ಕಡೆ ಇದ್ದಾರೆ. ಅದೇ ಎಲ್ಲಿ? ಹೇಳಲ್ಲ ಮೇಡಮ್. ಅವ್ರು ಎಲ್ಲಿದ್ದಾರೋ ನಿಮಗೆ ಹೇಳಲ್ಲ. ಹೇಳಿದ್ರೆ ನೀವ್ ಆವೇಶದಲ್ಲಿ ಇಲ್ಲಿಗೆ ಬರ್ತೀರಿ. ನಿಮ್ಮನ್ನ ನೋಡಿ ಅವ್ರು ಓಡ್ ಹೋಗ್ತಾರೆ. ಅವ್ರನ್ನ ಹಿಡಿಯೋಕೆ ಅಂತ ನಾವು ಮತ್ತೆ ಕಷ್ಟಪಡಬೇಕು. ಮೇಡಮ್ ನಿಮಗೊಂದು ನಿಜ ಹೇಳ್ಬಿಡ್ತೀನಿ ಕೇಳಿ. ಕೈಗೆ ಸಿಕ್ಕಿರೋ ಹಕ್ಕಿಗೆ ಹಾರ್ ಹೋಗೋ ಅವಕಾಶ ಕೊಟ್ರೆ ಜೀವನದಲ್ಲಿ ಅದು ಮತ್ತೆ ನಮಗ್ ಸಿಗಲ್ಲ. ಅದಕ್ಕೆ ಅವ್ರೆಲ್ಲಿದ್ದಾರೆ ಅನ್ನೋ ವಿಷಯನ ನಾನ್ ನಿಮಗೆ ಹೇಳಲ್ಲ. ಆದ್ರೆ ಆ ಹುಡುಗಿ ಹತ್ರ ಇರೋ ಫೋನ್ ಮಾತ್ರ ಖಂಡಿತ ತಂದು ನಾನು ನಿಮ್ ಕೈಗೆ ಒಪ್ಪಿಸ್ತೀನಿ. ಆ ಫೋನ್ ನನ್ನ ಕೈಗೆ ಬಂದ್ಮೇಲೆ ನಾವು ರೇಟ್ ಮಾತಾಡ್ಕೊಳ್ಳೋಣ. ಆ ರೇಟ್ ಓಕೆ ಆದ್ರೆ ಆ ಫೋನ್ ನಾನು ನಿಮಗೆ ಕೊಡ್ತೀನಿ. ಇಲ್ಲ ಅಂದ್ರೆ ಆ ಫೋನ್ ಯಾರಿಗೆ ಕೊಡ್ಬೇಕೋ ಅವ್ರಿಗೆ ಕೊಡ್ತೀನಿ. ಬೇಡ,
ಆ ಫೋನ್ ಯಾರಿಗೂ ಕೊಡ್ಬೇಡ. ಆಗುತ್ತೆ, ರೇಟ್ ಜಾಸ್ತಿ ಆಗುತ್ತೆ. ನೀನ್ ಕೇಳಿದಷ್ಟು ನಾನು ಕೊಡ್ತೀನಿ. ನಿನಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ. ಫೋನ್ ಮಾತ್ರ ನನಗೆ ಕೊಡ್ಬೇಕು. ಓಕೆ ಮೇಡಮ್, ನಿಮಗೆ ಕೊಡ್ತೀನಿ. ಇಡ್ತೀನಿ. ಬಾಯ್ ಮೇಡಮ್. ಅವನ್ ಎಷ್ಟು ಕೇಳಿದ್ರೂ ಸೆಟಲ್ ಮಾಡಿ ಆ ಫೋನ್ನ ತಗೋಬೇಕು. ಇಲ್ದಿದ್ರೆ ನನ್ನ ಕತೆ ಮುಗಿಯುತ್ತೆ. ಎಷ್ಟು ದುಡ್ಡು ಕೊಡೋಕ್ಕೂ ರೆಡಿ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ಸಂಬಂಧಪಟ್ಟಿದ್ದೇನೋ ಆ ಫೋನಲ್ಲಿದೆ. ನೋಡ್ಬೇಕು.